ಕನ್ಕ್ಲೂಡ್ ಮಾಡಿ. ನೀವು ಕನ್ಕ್ಲೂಡ್ ಮಾಡ್ಬೋದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು, ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳಿಗೆ ಏನು ಮಾತನಾಡಿದ್ದಾರೆ, ಪೂರ್ವಭಾವಿ ಚರ್ಚೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಈಶ್ವರ ಖಂಡ್ರೆ ಅವರು ಇರ್ಬೋದು, ಕುಪೇಂದ್ರ ರೆಡ್ಡಿ ಅವರು, ನಾವೆಲ್ಲ ಒಟ್ಟು ಸೇರಿ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದರಿಂದ ಇಬ್ಬರು ಮುಖಂಡಗಳು ಹೇಳಿದ್ದಾರೆ, ಚುನಾವಣೆ ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಆಗುತ್ತೆ. ಆದರೆ ನಾಮಿನೇಷನ್ ಪತ್ರ ಸಲ್ಲಿಸ್ತಕ್ಕಂಥ ದಿನ ಇವತ್ತು ಪ್ರಾರಂಭ ಆಗಿದೆ. ಕಾಲ ಇರೋದು ಬಹಳ ಕಡಿಮೆ. ನಮಗೆ 31ನೇ ತಾರೀಕು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ವ್ಯವಸ್ಥೆ ಮಾಡೋದು ಒಂದು ಕಡೆ ಇದ್ರೆ, ನಾವು 31 ಕೂತ್ಕೊಳ್ಳೋದಿಲ್ಲ. ನಮಗೇನು ಸ್ಥಾನಗಳ ವಿಂಗಡಣೆ ಆಗಿದೆ, 8 ಲೋಕಸಭಾ ಕ್ಷೇತ್ರ, 20 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ. ಈ ಎರಡು ತೀರ್ಮಾನಗಳ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ನಾವು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಈಗಲೇ ಶಮನ ಮಾಡಿ ಅದು ಮುಂದುವರಿಯೋದಕ್ಕೆ ಅವಕಾಶ ಕೊಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಒಂದು ತೀರ್ಮಾನಕ್ಕೂ ಬಂದಿದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಈ ಪ್ರಥಮ ಹಂತದ ಚುನಾವಣೆ ನಡೆಯಿತು. ಬಹುಶಃ ಶಿವಮೊಗ್ಗ, ದಾವಣಗೆರೆ ಬಿಟ್ಟು ಈ ಚುನಾವಣೆಯಲ್ಲಿ ನಾವೇನು ನಾಮನಿರ್ದೇಶನ ಪತ್ರ ಹಾಕೋದಕ್ಕಿಂತ ಮುಂಚೆನೇ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದೆ ಶಮನ ಮಾಡೋದು ಮೊದಲನೇ ನಮ್ಮ ಕರ್ತವ್ಯ. ಟೈಮು ಬಹಳ ಕಡಿಮೆ ಇದೆ, ಅದರಿಂದ ಕೆಲಸ ಮಾಡ್ತೇವೆ. ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಸ್ವಲ್ಪ ಬಿಕ್ಕಟ್ಟಿದ್ರೆ ಆ ಹೊಣೆಗಾರಿಕೆನ ನಾನು, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಆ ಭಾಗ ಪರಮೇಶ್ವರ್ ಇರ್ತಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ. ಇಲ್ಲಿಂದ ಮುಂದಕ್ಕೆ ಶಾಸಕರಾಗಲಿ, ಜಿಲ್ಲಾ ಮಟ್ಟದ ಮುಖಂಡಗಳಾಗಲಿ ಯಾವುದೇ ರೀತಿಯ ಒಳಕು ಮಾತುಗಳನ್ನು ಆಡಬಾರದು. ಏನೇ ಇದ್ರೂ ನಾನು ಸಹಕರಿಸ್ತೇನೆ, ಸಿದ್ದರಾಮಯ್ಯರು ಇದ್ದಾರೆ, ಚೀಫ್ ಮಿನಿಸ್ಟರು ಇದ್ದಾರೆ, ಎರಡೂ ಪಕ್ಷದ ಮುಖಂಡರು ಇದ್ದೇವೆ, ದಿನೇಶ್ ಗುಂಡೂರಾವ್ ಸೇರಿದ್ದಾರೆ. ಅದರಿಂದ 23 ಎರಡನೇ ಹಂತ ಚುನಾವಣೆ ಮುಗಿದೋಗುತ್ತೆ. ಇಡೀ ದೇಶ ಚುನಾವಣೆ ಮೇ ಎಂಡ್ಗಳಿಗೆ ನಡೆಯೋದ್ರಿಂದ ನಮಗೆ 23
ಮಾರ್ಚಿಗೆ ಮುಗಿದೋಗುತ್ತೆ. ಅದಾದ್ಮೇಲೆ ಏನಿದ್ರು ಅದು ಮೇನಲ್ಲಿ ಏಪ್ರಿಲ್ ಸಾರಿ ಅದಾದ್ಮೇಲೆ ರಾಜ್ಯದ ಆಡಳಿತ ನಡ್ಕೊಂಡು ಹೋಗುತ್ತೆ. ಅಲ್ಲೂ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ಕೊಳ್ತಾರೆ. ನಮ್ಮ ಮೂಲ ಉದ್ದೇಶ ಈಗಾಗಲೇ ಸಿದ್ದರಾಮಯ್ಯರು ಹೇಳಿದಾಗೆ ಈ ಒಂದು ಕೋಮು ಶಕ್ತಿಯನ್ನು ತಡೆಗಟ್ಟಬೇಕು ಅನ್ನೋದು ಮುಖ್ಯ ಇದೆ. ಮೈಸೂರಲ್ಲಿ ಏನಾಗುತ್ತೆ, ಮಂಡ್ಯದಲ್ಲಿ ಏನಾಗುತ್ತೆ, ದಿನನಿತ್ಯ ನಿಮ್ಗಳ ಮನಸ್ಸಲ್ಲಿರೋ ಸಂಶಯಗಳನ್ನೆಲ್ಲ ನಾವು ಇವತ್ತು ಕೂತು ನಿವಾರಣೆ ಮಾಡ್ತೇವೆ. ಇಂಥ ಬಿಕ್ಕಟ್ಟುಗಳು ಎಲ್ಲೇ ಇದ್ರೂ ಸರಿಪಡಿಸಿ ಈ ಕ್ಷೇತ್ರಗಳಲ್ಲಿ ನಾವು ಜಯಗಳಿಸ್ತಕ್ಕಂಥದ್ದಕ್ಕೆ ಸರ್ವ ಪ್ರಯತ್ನವೂ ಮಾಡೋದಷ್ಟೇ ಅಲ್ಲ, ಯಶಸ್ಸನ್ನು ಕಾಣ್ತೇವೆ. ಇದನ್ನು ನೀವು ಮುಂದೆ ಸಾಧ್ಯವಾದ ಭಾವನೆ ಇದ್ದರೆ ಕಾದು ನೋಡಬಹುದು. ನೀವು ಅದಕ್ಕಿಂತ ಹೆಚ್ಚು ಹೇಳಲ್ಲ. ಅದರಿಂದ ಮಾರ್ಚಿ 31 ಅವರು ಎಷ್ಟೇ ಕಾರ್ಯಕ್ರಮಗಳು ರಾಹುಲ್ ಗಾಂಧಿಯವರಿದ್ದರು, ಬೇರೆ ಕಡೆ ಇರುತ್ತೆ ಅವರಿಗೆ ರಾಷ್ಟ್ರ ಮಟ್ಟದ ಮುಖಂಡರು. ನಾವು ವೇಣುಗೋಪಾಲ್ ಹತ್ರ ಮಾತನಾಡಿ ಅವರಿಗೆ ಒಪ್ಪಿಸಿದ್ದೇವೆ. ಅವ್ರು ಕರ್ಕೊಂಡು ಬರಲಿಕ್ಕೂ ಒಪ್ಪಿದ್ದಾರೆ. ಯಾಕೆ ಈ ಒಂದು ತೀರ್ಮಾನಕ್ಕೆ ಬಂದ್ವಿ ಅಂದರೆ, ಒಂದು ರಾಷ್ಟ್ರೀಯ ಪಕ್ಷದ ನಾಯಕ ಅವರ ಮುಖಂಡತ್ವದಲ್ಲೇ ಇವತ್ತು ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರ ಮುಖಂಡತ್ವದಲ್ಲಿ ಪ್ರಾದೇಶಿಕ ಪಕ್ಷಗಳು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮಸ್ಯೆಗಳಿರ್ಬೋದು, ಆದರೆ ಮಹಾಗಠಬಂಧನ ಬಗ್ಗೆ ಮೋದಿಯವರು ಬಹಳ ವ್ಯಾಖ್ಯಾನ ಮಾಡ್ತಾರೆ, ಲಘುವಾಗಿ ಮಾತನಾಡ್ತಾರೆ. ಅವರ ಶಬ್ದ ಪ್ರಯೋಗ ಒಂದೊಂದು ಸಾರಿ ನಮಗೆ ಪ್ರಚೋದನೆ ಕೂಡ ಆಗುತ್ತೆ. ಇನ್ನೂ 15 ರಾಜ್ಯಗಳಲ್ಲಿ ಅವರು ಗಠಬಂಧನ್ ಸರ್ಕಾರನೇ ನಡೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ವಿರುದ್ಧನೇ ಮಾತನಾಡ್ತಾರೆ ಅವರು. ಅದರಿಂದ ಹೆಚ್ಚು ಹೇಳೋದ್ರ ಬದಲಾಗಿ ನಮ್ಮ ಐಕ್ಯತೆಯಿಂದ ಉತ್ತರ ಕೊಡ್ತೇವೆ ಅವರಿಗೆ. ಬಹುಶಃ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಒಂದೇ. ಅದರಿಂದ ನಾವು ಪರಮೇಶ್ವರ್ ಕುಮಾರಸ್ವಾಮಿ ಒತ್ತು ಮಾಡುವಾಗ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ನಮ್ಮ ರಾಷ್ಟ್ರದ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದೆ. ಅದು ರಾಷ್ಟ್ರಕ್ಕೆ ಅಲ್ಲ, ವಿಶ್ವಕ್ಕೆ ಕೊಟ್ಟಂತ ಒಂದು ಹೊಸ ರಾಜಕೀಯ ಸಂದೇಶ. ಇವತ್ತು ನಾಳೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುವ ಐತಿಹಾಸಿಕ ಸಭೆ ಏನಿದೆ, ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ಕರ್ನಾಟಕದಲ್ಲಿ ಈ ಮೈತ್ರಿ ಸರ್ಕಾರ ಉಳಿಯುತ್ತೋ ಹೋಗುತ್ತೋ, ಒಂದು ಐಕ್ಯತೆ ಇಲ್ಲ, ಇದೆಲ್ಲ ಏನೇನು ಭಾವನೆಗಳು ಇಲ್ಲಿವರೆಗೆ ಬಂದಿತ್ತು ಅದೆಲ್ಲಕ್ಕೂ ತೆರೆ ಎಳೆದಿದ್ದೇವೆ. ನಾನು ಸಿದ್ದರಾಮಯ್ಯವರು ಹಲವಾರು ಒಟ್ಟುಗೂಡಿ ಕೆಲಸ ಮಾಡಿದ್ದೇವೆ. ಇದನ್ನು ನಾವಿಬ್ಬರು ಪಕ್ಕದಲ್ಲೇ ಕೂತಿದ್ದೇವೆ. ಇದರಲ್ಲಿ ಯಾವ ಸಂಶಯ ಬೇಡ. ಇಬ್ಬರು ಜಂಟಿನೇ ತೀರ್ಮಾನ ಮಾಡ್ತಾರೆ, ತೀವ್ರ ಪ್ರವಾಸ ಮಾಡ್ತಾರೆ. ಹಿರಿಯ ಮುಖಂಡರು ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, DK ಶಿವಕುಮಾರ್ ಅವರ ಇದ್ದಾರೆ. ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಆಸ್ಪತ್ರೆಯಲ್ಲಿದ್ದಾರೆ, 2 ವರ್ಷದಲ್ಲಿ ವಾಪಸ್ ಬರ್ಬೋದು. ರಾಷ್ಟ್ರೀಯ ಪಕ್ಷವಾದಂಥ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ನಮ್ಮ ಡೆಪ್ಟಿ
ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ನಮ್ಮ ಕಂಡೆಯವರು ತಂದೆಯವರು ನಾವು ಬಹಳ ಹಳೆಯ ಸ್ನೇಹಿತರು ಅವರಿದ್ದಾರೆ. ಯಾವಾಗಲೂ ಆಲ್ ಪಾರ್ಟಿ ಮೀಟಿಂಗ್ ನಾನು ಹೋಗ್ತಾ ಇದ್ದಿಲ್ಲ, ನಮ್ಮ ಉಪೇಂದ್ರ ರೆಡ್ಡಿ ಅವ್ರನ್ನೇ ಕಳಿಸ್ಕೊಡ್ತಾ ಇದ್ದೀನಿ. ಅವ್ರು ಬಹಳ ಭಾಗಿಯಾಗಿದ್ದಾರೆ ದೆಹಲಿ ಮೀಟಿಂಗ್. ಅವರಿದ್ದಾರೆ. ಆ ಸುಖ ಬೇರೆ ಕೆಲಸದಿಂದ ಪರ್ಮಿಷನ್ ಬಂದಿಲ್ಲ, ಅದಕ್ಕೇನಾದರೂ ಮತ್ತೊಂದು ಭಾವನೆ ಕಲಿಸೋದು ಬೇಡ ಮಾಡಿ. ನಾವಿವತ್ತೇನು ಹೇಳಿದ್ವಿ ಅದು ಕೃತಿಗೆ ಇಳಿಸಿ ತೋರಿಸ್ತೇವೆ. ನಿಮಗೆ ಸ್ವಲ್ಪ ಕೆಲಸ ಹಗುರ ಮಾಡಿಕೊಡ್ತೇವೆ, ನಿಮಗೆ ಹಗುರ ಮಾಡಿಕೊಡ್ತೇವೆ. ಚೇಂಜ್ ಆಗತ್ತಾ? Will you be changing any of the seats? ಸೀಟ್ಸ್ ವಿಷಯ ಏನು ಮಾಡಿ ನಮ್ಗೆ 8 ಕೊಡ್ತಿದ್ದಾರೆ, ಅವರು 20 ತಗೊಂಡಿದ್ದಾರೆ. ಅದರಲ್ಲಿ ಏನು ಇನ್ನೂ ಅಂತ ಮಹತ್ವವಾದ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೆಲ್ಲ ಬಿಡಿ ನಾವು ತೀರ್ಮಾನ ಇಷ್ಟೆಲ್ಲ ತೀರ್ಮಾನ ಬಂದ ಮೇಲೆ ಸುರೇಶ್ ಅವ್ರಿಗೆ ವಿಶ್ವಾಸನೆ ಏನು ಅನುಮಾನ ಇಟ್ಕೊಂಡು ಕೂಡ ವಿಶ್ವಾಸ ಯಾಕೆ ಬರಲ್ಲ ಅಂದ್ರೆ ದೇವೇಗೌಡರು ಇದ್ದಾರೆ, ನಿಲ್ಲೋದಿಲ್ವಾ? ಪ್ರಶ್ನೆ ಇದ್ರೆ ಪ್ರಶ್ನೆ ಇದ್ದಾವೆ. ದೇವೇಗೌಡರು ಮೈಸೂರಿಗೆ ಹೋಗ್ತಾರ, ಹೋಗೋದಿಲ್ವಾ? ಎಲ್ಲ ಸಮಸ್ಯೆಗೆ ತೆರೆ ಇರ್ತೇವೆ. ನಾವು ಸಿದ್ದರಾಮಯ್ಯ ಒಟ್ಟಿಗೆ ಹೋಗ್ತೇವೆ ಅಂದರೆ ಸಂಶಯ ನಿಮಗೆ ಅದಕ್ಕೆ ಬಿಟ್ಟು ಮೇಲೆ ಚರ್ಚೆ ಬೇಡ. ನಮ್ಮ ಹೋರಾಟ ಇರೋದು, ಹಠ ಇರೋದು, ಛಲ ಇರೋದು ಈ ರಾಜ್ಯದಲ್ಲಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಗಳಿಸಿದೆ, ನಾವು 2 ತೆಗೆದುಕೊಂಡಿರೋದು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 10 ಸ್ಥಾನ ಗಳಿಸಿದ್ದಾರೆ. ಅದರಿಂದ ಇವತ್ತು ನಮ್ಮ 12 ಸ್ಥಾನಗಳನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಏನಿದೆಯೋ ಅದರಲ್ಲಿ ನಾವಿಬ್ಬರು ಒಟ್ಟಾಗಿ ಹೋಗೋದ್ರಿಂದ ಬಹುತೇಕ ಮೆಜಾರಿಟಿ ಸ್ಥಾನಗಳನ್ನು ನಾವು ಪಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋ ದೃಢವಾದ ನಂಬಿಕೆ ಇದೆ. ನನಗೂ ಗೊತ್ತಿದೆ ಕರ್ನಾಟಕ ಅಂತ ಹೇಳಿ, ಸಿದ್ದರಾಮಯ್ಯರಿಗೂ ಗೊತ್ತಿದೆ. ನಾನು ಗರ್ವದಿಂದ ಹೇಳಲಿಲ್ಲ, ಅವರು 2 ಡಿಜಿಟ್ಸ್ ಕಾಣಲಿಕ್ಕೆ ಬಿಡಲ್ಲ. ಅದಕ್ಕಿಂತ ಹೆಚ್ಚು ಹೇಳಿದ ಬೇಡ. ಈಗ ಅವ್ರ ಹಿಂದೇನು 2 ಡಿಜಿಟಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಎತ್ತರದಲ್ಲಿ ಮಾತಾಡ್ತಾ ಇದ್ರು. ಆ 2 ಡಿಜಿಟನ್ನ ರೀಚ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂದರೆ ತೀರ್ಪು ಕೊಡೋದು ಮಹಾಜನತೆ. ಆದರೆ ಆ ಮಹಾಜನತೆ ಮನಸ್ಸಲ್ಲೇನಿತ್ತು, ಮೈತ್ರಿ ಸರ್ಕಾರ ಒಗ್ಗಟ್ಟಲ್ಲಿ ಹೋಗಲಾರದು, ಹಳೇ ಒಂದು ವೈಮನಸ್ಸುಗಳಿಂದ ಮೈಸೂರಿಗೆ ಹೋಗ್ತಾರೋ ಇಲ್ವೋ, ಸಿದ್ದರಾಮಯ್ಯನ ಮಂಡಿಗೆ ಬರ್ತಾರೋ ಇಲ್ವೋ, ಅಥವಾ ದೇವೇಗೌಡರು ಮತ್ತೊಂದು ಕಡೆ ಹೋಗ್ತಾರೋ ಇಲ್ವೋ, ಆ ಪ್ರಶ್ನೆ ಇಲ್ಲ. ಇಬ್ಬರು ಒಟ್ಟಿಗೆ ಟೂರ್ ಮಾಡ್ತಾರೆ. ರಾಹುಲ್ ಗಾಂಧಿ ಬಂದು ಹೋದ್ಮೇಲೆ ಹಂಚ್ಕೊಳ್ತೇವೆ. ಡಿ ಕೆ ಶಿವಕುಮಾರ್ ಇಲ್ಲಿ ಹೋಗೋದು, ಪರಮೇಶ್ವರ್ ಇಲ್ಲಿ ಹೋಗೋದು, ಗುಂಡೂರಾವ್ ಇಲ್ಲಿ ಹೋಗೋದು. ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಮುಗಿದೋಗುದು. ಈಗ ಬಹುತೇಕ ಹಳೆ ಮೈಸೂರಿನ ಶಿವಮೊಗ್ಗ ಮತ್ತು ದಾವಣಗೆರೆ ಬಿಟ್ಟರೆ ಅದಾದ್ಮೇಲೆ 2ನೇ ಹಂತ ಚುನಾವಣೆ 23ನೇ ತಾರೀಕು ನಮಗೆ ಕಾಲ ಇದೆ. ನಮ್ಮ ಚುನಾವಣೆ ಕಾರ್ಯಕ್ರಮ ಮುಂದುವರಿದರೆ. ಇನ್ನೊಂದು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯವರು ನಾವು ಮಾತಾಡಿದ್ದೇವೆ, ಮೀಡಿಯಾಕ್ಕೆ ಹೋಗ್ತಕ್ಕಂಥವರು ನಮ್ಮ ಇಬ್ಬರೂ ಪಕ್ಷದ ವಕ್ತಾರನ್ನು ನೇಮಕ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಮೀಡಿಯಾದಲ್ಲಿ ಕಾಂಗ್ರೆಸ್ ಬೇರೆ JDS ಬೇರೆ ಅಂತ ಮಾತನಾಡೋಕ್ಕೆ ಬದಲಾಗಿ ಇವತ್ತೇನು ನಿರ್ಣಯ ತಗೊಂಡಿದ್ವೋ ಆ ನಿರ್ಣಯದ ಮೇಲೆ ಒಂದೇ ಒಂದು ಒಕ್ಕಟ್ಟಿನ ರಿಯಾಕ್ಷನ್ ಕೊಡಬೇಕಷ್ಟೆ. ಯಾವ ವ್ಯತ್ಯಾಸಕ್ಕೆ ಅವಕಾಶ ಕೊಡಬಾರದು. ನಾನು
ಶಾಸಕರು ಮಂತ್ರಿಗಳು ನಮ್ಮಲ್ಲಿ ಎಲ್ಲ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಶಾಸಕರಲ್ಲಿ ಹಿರಿಯ ಮುಖಂಡರಿದ್ದಾರೆ. ದಯಮಾಡಿ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ, ಇವತ್ತಿನ ತೀರ್ಮಾನ ಆದಮೇಲೆ ಒಂದೇ ಒಂದು ಅವರ ಕೂಗು, ಅವರ ಮನಸ್ಸಿನ ಯಾವುದೇ ಬೇಸರ ಇರಲಿ, ಐಕ್ಯತೆಯ ಕೂಗಿರಬೇಕಷ್ಟೇ. ನಾವು ಕೂತೇನು ತೀರ್ಮಾನ ಮಾಡ್ಕೊಂಡಿದ್ದೇವೆ, ಅವ್ರ ಪರವಾಗಿ ಮಾಡಿದ್ರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕುಗ್ಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಜನತೆಗೆ ಒಂದು ಈ ಮೆಸೇಜ್ ಹೋದಾಗ ಮಹಾಜನತೆ ಕೂಡ ಅಂತಿಮ ತೀರ್ಪು ಕೊಡೋದಕ್ಕೆ ಅವ್ರಿಗೆ ವಿಶ್ವಾಸ ಬರುತ್ತೆ. ಏನಪ್ಪ ಇವರಲ್ಲೇ ವ್ಯತ್ಯಾಸಗಳಿದೆ ಅನ್ನೋ ಭಾವನೆ ಇವತ್ತಿಗೆ ಇತಿಶ್ರೀ ಆಡಿ ಇಡೀ ರಾಜ್ಯದ ಮಹಾಜನತೆಗೆ ಮೈತ್ರಿ ಸರ್ಕಾರ ಏನು ಕೆಲಸ ಮಾಡಿದೆ, 5 ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡಿದೆ, ಇದೆಲ್ಲವನ್ನೂ ನಾವು ಒಂದು ಮೆಸೇಜನ್ನು ತೆಗೆದುಕೊಂಡು ಹೋಗುವಾಗ ಕಿಂಚಿತ್ತು ಲೋಪ ಬರದ ರೀತಿ ನಾವು ಆ ಮೆಸೇಜ್ ತೆಗೆದುಕೊಂಡು ಹೋಗಿ ಜನತೆಯ ಮನೆ ಬಾಗಿಲು ಮುಟ್ಟಿಸ್ತೇವೆ. ಅದನ್ನು ಜನತೆ ತೀರ್ಮಾನ ಮಾಡುವಾಗ ಅವರಿಗೆ ಪ್ರಬುದ್ಧತೆ ಇದೆ, ಮಹಾಜನತೆ ತೀರ್ಪು ಕೊಡಬೇಕು. ನಮ್ಮ ಕೈಲಿಲ್ಲ, ನಮ್ಮ ಕರ್ತವ್ಯ ಮಾಡಬೇಕು, ಐಕ್ಯತೆ ತೋರಿಸ್ತೀವಿ. ಅದನ್ನು ಈ ರಾಜ್ಯದ 28 ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಪ್ರವಾಸ ಮಾಡಿದ್ವಿ. ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇನು 31ನೇ ತಾರೀಕು ಒಂದು ಸಂದೇಶ ಕೊಡ್ತಾರೆ, ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ನಿಮಗೂ ಕೂಡ ಯಾವುದೇ ಹೆಚ್ಚಿನ ಸಿಹಿ ಸುದ್ದಿ ಸಿಕ್ಕದ ರೀತಿ ನಾವು ತಮಾಷೆ ಮಾಡಿದ್ದೇನೆ. ನಿಮ್ಮ ಸಹಕಾರ ನಮಗೆ ಸಿಕ್ಕಿದ್ರೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ನಮಸ್ಕಾರ. one at a time, please. ಒಬ್ರು ಕೇಳ್ರಿ. ಎಸ್, ಅವ್ರು ಕೇಳ್ರಿ, ನೀವು ಕೇಳ್ರಿ. This joint press conference has addressed an issue. We are going to go together, we are going to fight together, we are going to speak in one voice. Any small differences will be sorted out. That is all. ಮಾತಾಡಿ ಸರ್, ತಾವಿಟ್ಕೊಳ್ಳಿ. ಎಲ್ಲ ದೇವೇಗೌಡರು ಕೇಳ್ತಾ ಇದ್ದಾರೆ ಅವರು. ಏನು ಹೇಳಿ? ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕೋ ಮಾಡಬಾರ್ದು ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಕನಿಷ್ಠ ಪ್ರಮಾಣದ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಿಮ್ಮನ್ನು ವಿನಂತಿ ಮಾಡ್ತೇನೆ. ಅದರ ಬಗ್ಗೆ ತಾವು ಬಹಳ ಕುತೂಹಲದಿಂದ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಕೆಲವೇ ದಿನದಲ್ಲಿ ನಿರ್ಣಯ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ನನಗೆ ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಬೇಸರ ಮಾಡ್ಕೋಬೇಕು. ನನ್ನ ಉಪಯುಕ್ತತೆ ದೆಹಲಿಯಲ್ಲಿ ಎಷ್ಟಿದೆ ಅದನ್ನು ವಾಚ್ ಮಾಡ್ತಾ ಇದ್ದೇನೆ. ಅದರ ಮೇಲೆ ನಾನೇ ತೀರ್ಮಾನ ಮಾಡ್ತೇನೆ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡುವಾಗ ಬಹುಶಃ ನನಗೆ ಇದೇ ಕೊನೆ ಭಾಷಣ ಅಂತ ಹೇಳಿದ್ದು ನೀವೆಲ್ಲ ಗ್ರಹಿಸಿರ್ಬೋದು. ಆದರೆ ಕೆಲವು ಸ್ನೇಹಿತರು ನಿಲ್ಲಬೇಕು ಅಂತ ಹೇಳಿದ್ದಾರೆ, ಅದನ್ನು ಇನ್ನೂ ನಾನು ತೀರ್ಮಾನಕ್ಕೆ ಬಂದಿಲ್ಲ. ನಿಲ್ಲದೇ ಆದರೆ ಸಿದ್ದರಾಮಯ್ಯರು ವಿದೇಶ ಕಡೆ ಕೂತಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, DK ಅವರಿದ್ದಾರೆ, ಅವರೆಲ್ಲ ಎಲ್ಲೇ ಹೇಳ್ತಾರೆ ಅಂತ ನೋಡೋಣ. ಆಮೇಲೆ ತೀರ್ಮಾನ. ಓಕೆ ಓಕೆ, ಹೇಳಿ ಪ್ರಮೋದ್ 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 ಹೇಳಿ. ಪ್ರಮೋದ್ ಪ್ರಮೋದ್ ಕೇಳಿ. ತುಮಕೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಬಂದೋದ್ರು. ಆ ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ JDS ನಿರ್ಣಯ ಏನು ಅಂತ ಅವರು ಮಾತುಕತೆ ಅಂತ ಒಂದು ನಿಮಿಷ ಕೇಳ್ರಿ. ನೀವು ನಿಲ್ಲದಾದ್ರೆ ನಾವು ಮಾತಾಡಲ್ಲ, ಆಯ್ತಾ?
ಮಾತಾಡಲ್ಲ ಅಂತ ಹೇಳಿದಾರೆ. ತುಮಕೂರನ್ನ ಬಿಟ್ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಆ ವಿಚಾರ ಬಿಟ್ಕೊಡ್ತಾರೆ. ನಿಮ್ಮ ಊಹಾಪೋಹದ ಹೈಪೋಥೆಟಿಕಲ್ ಕ್ವಶನ್ಗೆ ನೋ ಆನ್ಸರ್. ಜೆಡಿಎಸ್ ಅಭ್ಯರ್ಥಿನೇ ಇರ್ತಾರೆ. ಬೆಡಿಯಪ್ಪ ಅದಕ್ಕೆ. Okay, next. ಸರ್, ನೀವು ನಿಲ್ಲಿಲ್ಲ ಅಂದ್ರೆ ಶಸ್ತ್ರತ್ಯಾಗ ಮಾಡಿದಾಗಲ್ವಾ ಏನ್ ಸಂದೇಶ ಹೋಗುತ್ತೆ ಇಡೀ ರಾಜ್ಯಕ್ಕೆ? ತ್ಯಾಗದ ಬಗ್ಗೆ ತುಂಬಾ ವಿಷಯ ಮಾತಾಡ್ಬೋದು. ಸದ್ಯಕ್ಕೆ ಅದ್ರ ಬಗ್ಗೆ ಟೈಮ್ ಕೂಡ ಹೇಳ್ತೀನಿ ಅವರು. ಎರಡು ಕಡೆ ಇಲ್ಲ ಕೇಳ್ರೆ ಹೇಳ್ತೀನಿ. ನಾನು 3 ವರ್ಷ ಹಿಂದೆ ಪ್ರಜ್ವಲ್ ಅವ್ರಿಗೆ ನಾನೇ ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಕಾರಣ ಇಷ್ಟೇ, ನನಗೆ 86, ಇನ್ನೊಂದು 3 ತಿಂಗಳು ಬಂದರೆ, ಇಲ್ಲ ಇನ್ನು 2 ತಿಂಗಳಿರ್ಬೋದು, 87ಕ್ಕೆ ಎಂಟರ್ ಆಗ್ತೇನೆ. ಆ ಹಿನ್ನೆಲೆಯಿಂದಲೇ ನಾನು 3 ತಿಂಗಳಿಂದ ಹೇಳಿದ್ದು, 3 ವರ್ಷ ಹಿಂದೆ ವಾಸ್ತವಾಂಶ, ಇದರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ಪಾರ್ಲಿಮೆಂಟಲ್ಲಿ ಮಾತಾಡೋ ಕೂಡ ನನಗೆ ಮನಸ್ಸಲ್ಲಿ ಶಕ್ತಿ ಏನಿದೆ ತಿಳ್ಕೊಂಡೇ ನಾನು ಏನು ಮಾಡಿದೆ 96ರಲ್ಲಿ, ಆ ಶಕ್ತಿ ನನಗಿದೆ ಅಂತ ಹೇಳಿದ. ಈಗ ಅದರಿಂದ ಉತ್ಸಾಹ ಇದೆ. ನಮ್ಮ ಎದುರಾಳಿಗಳು ನನಗೆ ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ಕಿಂಚಿತ್ತು ಏನಾದರೂ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅವ್ರ ಜೊತೆ ನಿಲ್ಲಬಹುದು. ಇದರೊಳಗೆ 2 ಮಾತಿಲ್ಲ. ಸ್ಟಿಲ್ ಐ ಹ್ಯಾವ್ ನಾಟ್ ಮೇಡ್ ಅಪ್ ಮೈ ಮೈಂಡ್. ಅದಕ್ಕೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ, ಡೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ನನಗೆ ವಿನಂತಿ ಮಾಡ್ತಾ ಇದ್ದಾರೆ, ಎಲ್ಡರ್ಲಿ ಪರ್ಸನ್ ನೀವು, ದೇಶ ಆಳದ ಅನುಭವ ಇದೆ, ಅದನ್ನು ನೀವು ನಿಲ್ಲಬೇಕು ಅಂತಲೂ ಹೇಳ್ತಾರೆ. ಅದು ಬೇರೆ ವಿಷಯ. ಅದನ್ನು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಸಿದ್ದರಾಮಯ್ಯ ಇಲ್ವೇ, ನಾನಿಲ್ವೇ, ಕುಮಾರಸ್ವಾಮಿ ಇಲ್ವೇ, ಗುಂಡೂರಾವ್ ಇಲ್ವೇ, ಇದನ್ನು ನಾವು DK ಕೂತ್ಕೊಂಡು ನಿರ್ಣಯ ಮಾಡ್ತೀವಿ. ನನಗೆ ಇದರೊಳಗೆ ಏನು ದೊಡ್ಡ ಆಸಕ್ತಿ, ಹೊರಗಡೆ ಇದ್ದರೂ ಕೆಲಸ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿಯ ನಡವಳಿಕೆ ಬಗ್ಗೆ ನನ್ನದೇ ಆದಂಥ ಒಂದು ಕಟು ಅನುಭವ ಇದೆ. ನಾನು ಗುಜರಾತ್ ಸರ್ಕಾರ ಕಿತಾಬ್ 10 ತಿಂಗಳಲ್ಲಿ, ಚರ್ಚೆ ಬೇಡ, ಏನೇನಾಗಿದೆ ಅನಾಹುತಗಳು ದೇಶದಲ್ಲಿ ಅನ್ನೋದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಕೂತು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಅಷ್ಟೊಂದು ಕುತೂಹಲ ನಿಮಗೆ ಎಲ್ಲ ಒಟ್ಟಿಗೆ, ನಾವು ಅವರೆಲ್ಲ ಸೇರಿ ಒಟ್ಟಿಗೆ ನಗರದಲ್ಲಿ ಇದು ಮಾಡ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಮತ್ತೆ ಉತ್ತರ ಕನ್ನಡದಲ್ಲಿ ಉಡುಪಿ ಚಿಕ್ಕಮಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುದ್ವರಾಜ್ ಅವರೇ ಈಗ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅಂತ ಮಾತಿದೆ, ಏನಿದೆ? ಡಿಕ್ಲೇರ್ ಮಾಡಿಲ್ವಾ? ಅಲ್ಲ, ಆ ಒಂದು ಚರ್ಚೆ ಮಾತುಗಳು ಕೇಳಿಬರ್ತಾ ಇದೆ. ಜಯಪ್ರಕಾಶ್ ಹೆಗಡೆ ಅವರದು ಇದೆ, ಪ್ರಮೋದ್ ಮುದ್ವರಾಜ್ ಅವರ ಹೆಸರು ಇದೆ, ಕಾಂಗ್ರೆಸ್ ಕಡೆಯಿಂದ ಒಬ್ಬ ಹೆಣ್ಮಗಳ ಹೆಸರು ಇದೆ, ಇನ್ನೂ ಇದೆಲ್ಲ. ಆದರೆ ಆ ಸೀಟ್ ನಮಗೆ ಇಟ್ಕೊಟ್ಟಿರೋದ್ರಿಂದ ಪ್ಲೀಸ್ ನಾವು ಅವರು ಕೂತು ಸಹಮತದಿಂದ ಒಂದು ಅಭಿಪ್ರಾಯಕ್ಕೆ ಬರಬೇಕು. Nobody is arrested. As a precautionary measures, they have been taken by police people and they are released. It doesn't mean they are arrested. Once arrested, they should be produced before the court, or they should be released on bail. Nothing has happened. That means to say nobody is arrested, but some BJP elements who came there and instigated, RSS fellows and BJP people, when Rahul Gandhi's function is going on, is it, they should have some responsibility, opposition party. We can also do that. If Narendra Modi comes, we can also disturb.
we can also chanting Rahul Gandhi's name. That is very bad. So that is why it's a precautionary measures they have been taken and they have been released immediately and they have not been arrested. Pardon? ಒಬ್ರು ಇವ್ರ ಹೆಣ್ಮಗಳು ಕೇಳ್ಬಿಡ್ಲಿ ತಳಮ್ಮ ಕೇಳಮ್ಮ ನೀವೇ ಕೇಳ್ತೀರಾ? Karnataka Congress has invited Rahul Gandhi to contest from here. The Kerala Congress also has invited. They're ready to give Wayanad seat. Which seat are you ready to give Rahul Gandhi? Which seat? Because he's ready. No, see, Congress public PCC as offering a seat to Rahul Gandhi ji. Which is the one I'm asking. So that is to be decided by Rahul ji. There are 20 seats which are allotted to us. Out of 20 seats, Rahul Gandhi can contest from any constituency and he will win from any one of the constituencies. Okay? ಇನ್ನೊಬ್ರು ಬೇರೆ ಕೇಳ್ರಿ. ಇವತ್ತಿನ ಪತ್ರಿಕಾಗೋಷ್ಠಿ ಅವೆಲ್ಲ ಸರಿಪಡಿಸ್ತೀವ್ರಿ. All those small differences will be sorted out by me and Mr. Devagowda. Regarding today's Amit Shah's reaction about yesterday's incident, I advise Amit Shah to instruct his supporters Not to behave properly in the public. That is their responsibility. While some program is going on in some other parties, is it any decency they have? Yesterday's incident, you please tell me. First they have to learn the decency, how to behave in the public. In that issue, I request, not only I advise Amit Shah to instruct his BJP supporters not to disturb other parties' programs. ಓಕೆ, ಇವತ್ತಿನ ಈ ಸಭೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರನೇ ನಡೆದಂತಹ ಒಂದು ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಸಭೆಯನ್ನ ನಡೆಸಿದ ನಂತರ ಮಾಜಿ ಪ್ರಧಾನಿ ದೇವೇಗೌಡರು, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಕೆ ಶಿವಕುಮಾರ್ ಸೇರಿದಂತೆ ಎರಡೂ ಪಕ್ಷಗಳ ಪ್ರಮುಖ ನಾಯಕರು ಸೇರಿ ಇವತ್ತಿನ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷಗಳ ಏಕಮಾತ್ರ ಗುರಿ ಅಂದರೆ ಅದು ಬಿಜೆಪಿಯನ್ನ ಸೋಲಿಸುವುದು. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲುವಂತಹ ಶಪಥವನ್ನು ಮಾಡಿದ್ದಾರೆ ಉಭಯ ನಾಯಕರು.